ಒಂದೇ ಗೋಮಾತರಂ. ಜೈ ಗೋಮಾತಾ. ಜೈ ಶ್ರೀ ಸುಭಾಷ್ ಪಾಳೇಕರ್. ಜೈ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ. ಜೈ ಶ್ರೀ ಕಾಡಾ ಸಿದ್ದೇಶ್ವರ ಸ್ವಾಮೀಜಿ. ಇಂದಿನ ದಿನಾಂಕ 13/8/2025 ಬುಧವಾರ. ನಾವಿದಿನ ಈ ನಮ್ಮ ಕೆರಗೋಡಿನ ಹುಂಜಿನಕೆರೆ ಬೆಳೆಯತಕ್ಕಂಥ ಗೋಪಾಲರಾಯರ ಗದ್ದೆಯಲ್ಲಿ ಇದ್ದೇವೆ. ಕಳೆದ 20 ವರ್ಷಗಳಿಂದ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯನ್ನು ಅನುಸರಿಸಿಕೊಂಡು ಯಾವುದೇ ರಸಗೊಬ್ಬರಗಳಿಲ್ಲದೆ ಬೆಳೆಯನ್ನು ಬೆಳೀತಾ ಇದ್ದೇವೆ. ಬೀಜಾಮೃತ, ಜೀವಾಮೃತ, ಸಪ್ತಧಾನ್ಯ ಗೊಬ್ಬರಗಳನ್ನು ಬಳಸಿ ಬೆಳೆಯನ್ನು ಬೆಳೀತಾ ಇದ್ದೀವಿ. ನಾವೀಗ ಇಲ್ಲಿ ಹಾಕಿರ್ತಕ್ಕಂಥ ಭತ್ತ RNR ಅಂತ ಭತ್ತ. ಇದು ಡಯಾಬಿಟಿಸ್ ತಳಿ ಅಂತ ಹೇಳ್ತಾರೆ. ಇದು ಸಕ್ಕರೆ ಕಾಯಿಲೆಗೆ ಅತ್ಯಂತ ಇರ್ತಕ್ಕಂಥವ್ರಿಗೆ ಉಪಯೋಗಿಸೋದಕ್ಕೆ ಭಾಳ ಒಳ್ಳೆಯದು ಅನ್ನುವಂಥ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಇದೆ. ಇಲ್ಲಿ ರಾಜಮುಡಿ ಭತ್ತ ಬೆಳಿಬೇಕಾಯಿತು, ಆದರೆ ನಮ್ಮ ಕುಟುಂಬದಲ್ಲಿ ಆದಂಥ ನಮ್ಮ ಒಂದು ಕಾರ್ಮಿಕರ ಕುಟುಂಬದಾದಂಥ ಒಂದು ಸಮಸ್ಯೆಯಿಂದಾಗಿ ಅದನ್ನು ಮಾಡಲಿಕ್ಕಾಗಲಿಲ್ಲ. ರಾಜಮುಡಿ ಭತ್ತವನ್ನು ಬೇರೆ ಜಮೀನಿಗೆ ಬರೆದಿದ್ದೇನೆ. ಇಲ್ಲಿ ಮಾತ್ರ ನಾವು RNR ಭತ್ತವನ್ನು ಬೆಳೀತಾ ಇದ್ದೇವೆ. ಇದು 4 ತಿಂಗಳ ಬೆಳೆ. ಇದು 4 ತಿಂಗಳ ಬೆಳೆ. ಇಲ್ಲಿ ನಾವೀಗ 3.5 ಎಕರೆಗೆ ನಾವು ಕೊಟ್ಲುಪಾತಿಯನ್ನು ಮಾಡಿದ್ದೀವಿ. 3.5 ಎಕರೆಯಲ್ಲಿ ನೆಂದ ಭತ್ತ 172 kg ಇದೆ. ಒಟ್ಟು 478 ಕ್ರೇಟ್ ಇದೆ. ಒಂದು ಎಕರೆಗೆ ನೆಂದ ಭತ್ತ ಅಂದಾಜು 49 kg ಬರುತ್ತೆ. ಒಂದು ಎಕರೆಗೆ ಅಂದಾಜು 136 ಕ್ರೇಟು ಭತ್ತ ಬರುತ್ತೆ. ನಾವು ಯಾಂತ್ರಿಕ ನಾಟಿಯಾಗಿ ಮಣ್ಣನ್ನು ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಯಾಂತ್ರಿಕ ನಾಟಿಯನ್ನು ಮಾಡಿ ಆ ಮುಖಾಂತರವಾಗಿ ಕಳೆಯ ನಿರ್ವಹಣೆಯನ್ನು ಮತ್ತು ಬೆಳೆ ಬೆಳೆಯುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಇದ್ದೀವಿ. ಹಾಗಾಗಿ ಇದರ ಒಂದು ಪರಿಚಯ. ಒಟ್ಟು 1, 2, 3, 4, 5 ಸಾಲಿದೆ. ಒಂದರಲ್ಲಿ 78, ಉಳಿದಂತೆ 99 ಅಂತೆ ರೇಟ್ಗಳಿದ್ದಾವೆ. ಹಾಗಾಗಿ ಈ ಒಂದು ಪ್ರಯತ್ನ ನಡೀತಾ ಇದೆ. ಜೈ ಗೋಮಾತಾ. ನಮಸ್ಕಾರ.